ಪ್ರತಿಷ್ಠೆಯನ್ನು ಬದಿಗೊತ್ತಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ನಮ್ಮ ಸಮುದಾಯವನ್ನು ಅಭಿವೃದ್ಧಿಯತ್ತ ತೆಗೆದುಕೊಂಡು ಹೋಗುವಂತ ಕೆಲಸ ಮಾಡಬೇಕಾಗಿದೆ ಎಂದು ಚಿತ್ರದುರ್ಗ ಶ್ರೀ ಮಾಚಿದೇವ ಮಹಾಸಂಸ್ಥಾನ ಮಠದ ಜಗದ್ಗುರು ಡಾಕ್ಟರ್ ಬಸವ ಮಾಚಿದೇವ ಮಹಾಸ್ವಾಮೀಜಿ ಹೇಳಿದ್ದಾರೆ. ಗುಬ್ಬಿ ತಾಲೂಕಿನ ನಿಟ್ಟೂರು ಸಂತೆ ಬೀದಿಯಲ್ಲಿರುವ ಮರಿಯಮ್ಮ ದೇವಿ ದೇವಾಲಯದ ಬಳಿ ಶ್ರೀ ಗುರು ವೀರ ಮಡಿವಾಳ ಮಾಚಿದೇವ ಯುವ ಸೇನೆ ನಿಟ್ಟೂರು ವತಿಯಿಂದ ಆಯೋಜಿಸಿದ್ದ ವಚನ ಸಾಹಿತ್ಯ ಸಂರಕ್ಷಕ ಶ್ರೀ ಮಡಿವಾಳ ಮಾಚಿದೇವರ 2ನೇ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ನಾವು ನಾಯಕರಾಗುವ ಬದಲಿಗೆ ಸೇವಕರಾಗಿ ಕೆಲಸವನ್ನ ಮಾಡಬೇಕಾಗಿದೆ. ನಮ್ಮ ಸಮುದಾಯವನ್ನು ಮೇಲ್ಮಟ್ಟಕ್ಕೆ ತೆಗೆದುಕೊಂಡು ಹೋಗಬೇಕಾದರೆ ನಾವು ಶೈಕ್ಷಣಿಕವಾಗಿ ಬೆಳೆಯಬೇಕು. ಇದರ ಮೂಲಕ ಸಮಾಜದಲ್ಲಿ ಬದಲಾವಣೆಯನ್ನು ಕಾಣಬಹುದಾಗಿದೆ. ಬಹಳ ಪೂರ್ವದ ಕಾಲದಿಂದಲೂ ಬಟ್ಟೆಯನ್ನು ಒಗೆಯುವಂತಹ ಕಾಯಕ ಮಾಡಿಕೊಂಡು ಬಂದಿರುವ ನಾವುಗಳು ಬೇರೆಯವರಿಗೆ ಶುಚಿತ್ವ ನೀಡುತ್ತಿದ್ದೇವೆ. ಆದರೆ ಅವರಂತೆ ನಾವು ಸಹ ಸಮಾಜದಲ್ಲಿ ಅಭಿವೃದ್ಧಿಯತ್ತ ಮುಖ ಮಾಡಬೇಕಾದರೆ ಒಗ್ಗಟ್ಟಿನಿಂದ ಮಾತ್ರ ಸಾಧ್ಯ ಎಂದು ಹೇಳಿದರು. ಅನಕ್ಷರಸ್ತು ಅನ್ನುವಂಥದ್ದಿದೆ, ತಿಳುವಳಿಕೆ ಇಲ್ಲ ಅನ್ನುವಂಥದ್ದಿದೆ, ನಾವೆಲ್ಲ ಸಂಘಟಿತರಾಗಿಲ್ಲ, ಒಗ್ಗಟ್ಟಿನಲ್ಲಿಲ್ಲ ಅನ್ನುವಂಥದ್ದಿದೆ. ಆ ಕಾರಣ ಯಾಕೆ ಇದನ್ನ ಹೇಳ್ತಿದ್ದೀವಿ ಅಂತಂದ್ರೆ, ನಾವು ಜಾಗೃತರಾಗಬೇಕು. ಎಲ್ಲ ಪರಮ ಪೂಜ್ಯರ ಆದೇಶ, ಎಲ್ಲ ಪರಮ ಪೂಜ್ಯರ ಆಶೀರ್ವಚನವನ್ನ ನೀವು ಮನೆ ತಗೊಂಡೋಗ್ಬೇಕು. ಎಲ್ಲ ಸ್ವಾಮಿಗಳು ಏನ್ ಮಾತನಾಡಿದ್ರಪ್ಪ, ಶಿಕ್ಷಣವಂತರಾಗ್ರಿ, ಮಡಿವಾಳ ಸಮಾಜದವರು, ಮಡಿ ಇರುವಂತ ಸಮಾಜದವರು, ನೀವು ಗಲೀಜಾದ್ರೆ, ಅಪವಿತ್ರ ಆದ್ರೆ, ಪವಿತ್ರ ಇರುವಂತ ಸಮುದಾಯ, ನೀವು ಅಪವಿತ್ರ ಆದ್ರೆ ಯಾರಿಗೆ ಹೇಳಲಿಕ್ಕೆ ಸಾಧ್ಯ ಇದೆ? ಶೈಕ್ಷಣಿಕವಾಗಿ ನಾವು ಮುಂದೆ ಬರಬೇಕು, ಸಾಮಾಜಿಕವಾಗಿ ನಾವು ಮುಂದೆ ಬರಬೇಕು, ಎಲ್ಲ ಹಂತದಲ್ಲೂ ಕೂಡ ನಾವು ಮುಂದೆ ಬರಬೇಕಾದಂತ ಅನಿವಾರ್ಯತೆ ಇವತ್ತಿರೋದ್ರಿಂದ ನಮ್ಮಲ್ಲಿರುವಂಥ ವೈಯಕ್ತಿಕ ಪ್ರತಿಷ್ಠೆಗಳನ್ನ, ಭಿನ್ನಾಭಿಪ್ರಾಯಗಳನ್ನ ಎಲ್ಲವೂ ಬದಿಗೊತ್ಬಿಡೋಣ, ಎಲ್ಲವೂ ಆಚೆ ಇಟ್ಬಿಡೋಣ. ಅವ್ಯಾವ ನಮ್ಮ ತಲೆಯಲ್ಲಿ, ನಮ್ಮ ಹೃದಯದಲ್ಲಿ ಬರೋದೇ ಬೇಡ. ಪ್ರತಿಷ್ಠೆಗಳು, ಭಿನ್ನಾಭಿಪ್ರಾಯಗಳು, ಮತ್ತೊಂದು ಯಾವ ನಮ್ಮ ತಲೆಯಲ್ಲಿ ಬರೋದು ಬೇಡ. ಒಂದು ವೇಳೆ ನೀವು ಬಿಡದೆ ಹೋದ್ರೆ ಆ ಭಿನ್ನಾಭಿಪ್ರಾಯಗಳನ್ನ ಅವ್ಯಾವೂ ಇಲ್ಲ ಅಂತ ಅಂದ್ಕೊಂಡಿದ್ದೀವಿ, ಅವ್ಯಾವೂ ಇಲ್ಲ. ಆದರೆ ಭಿನ್ನಾಭಿಪ್ರಾಯಗಳು, ಪ್ರತಿಷ್ಠೆಗಳು ಬಿಡದೆ ಹೋದ್ರೆ ನಮ್ಮ ಮುಂದಿನ ಸಮುದಾಯವನ್ನ ನಾವೇ ದುರಂತಕ್ಕೆ ಈಡು ಮಾಡಿಕೊಟ್ಟ ಹಾಗೆ ಆಗ್ತದೆ. ಮುಂದಿನ ಸಮಾಜ ಮುಗೀತು. ಬಹಳ 10 ವರ್ಷ ಇರ್ಬೋದು, 20 ವರ್ಷ ಇರ್ತೀರಿ ನೀವು. ಇನ್ನೊಂದು ಕೋವಿಡ್ ಅಂತ ಬಂದ್ರೆ ಎಲ್ಲರೂ ಸರ್ವನಾಶ ಆಗ್ತೀವಿ ನಾವು. ಆದ್ರೆ ಮುಂದಿನ ಜನಾಂಗ ಏನಿದೆಯಲ್ಲ, ನಿಮ್ಮ ಮಕ್ಕಳು, ನಿಮ್ಮ ಮೊಮ್ಮಕ್ಕಳು, ನಿಮ್ಮ ಸಮುದಾಯಗಳಲ್ಲಿ ಮಾತ್ರ ಇದೆ ಅಂತಕ್ಕಂಥದ್ದನ್ನ ಇಲ್ಲಿ ಹೇಳಿಕ್ಕೆ ನಾನು ಬಯಸ್ತೀನಿ. ಬಂದಿದೆ ಬಹುಶಃ ನಾವೆಲ್ಲ ಅವ್ರುಗಳನ್ನ ನೋಡ್ತೀವಿ, ಅವ್ರುಗಳನ್ನೆಲ್ಲ ನೋಡಿದ್ದೀವಿ. ಅವ್ರ ಮನೆಗಳಲ್ಲಿ ಬಟ್ಟೆ ಮಡಿ ಮಾಡುವಂತ ಕಾಯಕಗಳನ್ನ ಮಾಡ್ತಾನೆ ಇದ್ದೀವಿ, ಇಲ್ಲಿವರೆಗೂ ಮಾಡ್ಕೊಂಡೇ ಬಂದಿದ್ದೀವಿ. ನನ್ನ ಒಡೆಯ, ನನ್ನ ಮಾಲೀಕ, ನನ್ನ ಮುಖಂಡ ಚೆನ್ನಾಗಿ ಕಾಣಬೇಕು ಅಂತ ಹೇಳಿ ಅದೇನು ಬಟ್ಟೆ ತೊಳೆದಿದ್ದೆ, ಗಂಜಿಗೆ ಹಾಕೊಟ್ಟಿದ್ದೆ, ಐರನ್ ಮಾಡಿದ್ದೆ ಅಲ್ವಾ? ಐರನ್ ಹೆಂಗ್ ಕಾಣಬೇಕು ಅಂದ್ರೆ ಗರಿ ನಾನಂಗೆ ಹಾಕೋಬೇಕು ಅಂತ ಯೋಚನೆ ಮಾಡೋದಿಲ್ಲ ನಾವು. ಒಂದು ದಿನ ಆದ್ರೂ ನಾವು ಗಂಜಿ ಬಟ್ಟೆಗಳನ್ನ ಹಾಕೊಂಡಿದೀವ? ನಮ್ಗೆ ಸಮಾಧಾನ ಏನು, ನಮ್ಗೆ ಸಂತೃಪ್ತಿ ಏನು ಅಂತಂದ್ರೆ, ನನ್ನ ಮಾಲೀಕ, ನನಗೆ ಕೊಟ್ಟಿರುವಂತ ಮುಖಂಡ, ನನಗೆ ಕೊಟ್ಟಿರುವಂತ ಏನು ಅನ್ನದಾತ ಅಂತ ನೀವೇನು ಅಂದ್ಕೊಳ್ತಿರಲ್ಲ, ನಿಮ್ಮ ಏನು ಕೊಡುವಂತ ಆ ವ್ಯಕ್ತಿ ಚೆನ್ನಾಗಿರ್ಬೇಕು ಅಂತಾನೆ ನಾವು ಬಯಸೋದು. ಮುಖಂಡ ಆಗಿರ್ಲಿ, ರಾಜಪ್ಪೇನಿಲ್ಲ, ಬಯಸ್ಬಾರ್ದು ಅಂತಲ್ಲ, ಅವರು ಚೆನ್ನಾಗಿ ಕಾಣಬಾರ್ದು ಅಂತ ನಾವು ಹೇಳ್ತಾ ಇಲ್ಲ, ಕೂಡ ಹಾಗಾಗಬೇಕು ಅನ್ನುವಂಥ ಸಂಕಲ್ಪ ಎಲ್ಲ ಪರಮ ಪೂಜ್ಯರದು ಅಂತ ಹೇಳಿ